ಮಳೆ ಕೊರತೆಯಿಂದಾಗಿ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಸರ್ಕಾರದ ವಿರುದ್ಧ ಹಾವೇರಿ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಯಾರೂ ಇಲ್ಲ ಅಂತ ಹೇಳಿ ರೈತರು ಕಿಡಿಕಾರ್ತಾ ಇದ್ದಾರೆ. ಮಳೆ ಇಲ್ಲದೆ ಬೀದಿಗೆ ಬರುವಂತ ಪರಿಸ್ಥಿತಿ ನಮ್ಮದಾಗಿದೆ. ಆದರೆ ಯಾರು ಕೂಡ ಇದಕ್ಕೆ ಕಿವಿ ಕೊಡ್ತಿಲ್ಲ, ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಅಧಿಕಾರದ ಆಸೆಯಲ್ಲಿದ್ದಾರೆ ಹೊರತು ನಮ್ಮ ಬೇಸರವನ್ನ ಆಲಿಸೋದಕ್ಕೆ, ನಮ್ಮ ಸಮಸ್ಯೆಯನ್ನ ಆಲಿಸೋದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಎಲ್ಲಾ ನಾಯಕರು ಕೂಡ ಅಧಿಕಾರ ಹಂಚಿಕೆ, ತಮಗೆ ಅಧಿಕಾರ ಬೇಕು ಅನ್ನುವಂತಹ ವಿಷಯದಲ್ಲಿ ಬ್ಯುಸಿಯಾಗಿದ್ದಾರೆ ಬಿಟ್ರೆ ನಮ್ಮಂತ ರೈತರ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಯಾರೂ ಮುಂದಾಗ್ತಾ ಇಲ್ಲ. ಸಾಲ ಮಾಡಿ ಬೆಳೆ ಬೆಳೆದಿದ್ರು ಕೂಡ ಈಗ ಅದಕ್ಕೆ ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸೂಕ್ತ ಪರಿಹಾರ ನೀಡುವವರೇ ಈ ರೀತಿಯಾಗಿ ನಿರ್ಲಕ್ಷ್ಯವಾಗಿ ಕೂತಿದ್ದಾರೆ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ. ರೈತರ ಮೇಲೆ ಎಲ್ಲರ ಪರಿಣಾಮ, ದೇಶದ ಮೇಲೂ ಪರಿಣಾಮ ಆಗ್ತೈತಿ. ಮತ್ತು ಮಳೆ ಸಲುವಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋದು. ಅಲ್ಲ, ಸಾಲ ಮಾಡ್ಕೊಂಡು ಈಗ ಬಿತ್ತೀರಿ, ಹೆಂಗೆ ನಿಮ್ಮ ಪರಿಸ್ಥಿತಿ? ಸಾಲ ಮಾಡೋದು ಮತ್ತೆ ಏನು ಹಗಲೆಲ್ಲ ಅವನ್ನ ಹೇಳೋದೈತಿ, ಎಲ್ಲ ಗೊತ್ತಿದ್ದಿದ್ದು ವಿಷಯನ ಐತಿ. ಮತ್ತು ನಾವು ಏನು ಮಾಡಿದ್ರು ಅದು ಇದಕ್ಕೆ ಬರೋದಿಲ್ಲ. ಅದು ಮತ್ತು ನಾವು ಮಳೆ ಸಂಬಂಧ ನಮ್ಮ ರೈತರದ್ದು ಮತ್ತು ಅದು ಬಿಡದ ಕರ್ಮ ನಾವು ಮಾಡೋದ ಮತ್ತು ಅದನ್ನು ಮಾಡಾಕತ್ತೀವಿ. ಏನು ಮಾಡ್ತಿದ್ದಾರೆ ಈಗ ಮಳೆ ಸಂಬಂಧ? ಮಳೆ ಸಂಬಂಧ ನಾವು ಇಲ್ಲಿ ಊರನ್ನ ದೇವ್ರನ್ನೆಲ್ಲ ಹೊರಡಿಸಿ ಊರನ್ನ ಜನರನ್ನೆಲ್ಲ ಕರ್ಕೊಂಡು ಹೋಗಿ ಹೆಗ್ಗೇರಿಯಲ್ಲೇ ಪರು ಮಾಡಿ ಮಳೆಗಾಗಿ ಪ್ರಾರ್ಥನೆ ಮಾಡಿ. ಮಳೆ ಇಲ್ಲದಕ್ಕೆ ನಮ್ಮ ಪೀಕ್ ಎಲ್ಲ ಒಣಗಿವು. ಸಾಲ ಮಾಡಿ ಈಗ 10 ವರ್ಷದಿಂದ ಬರೀ ಇದೇ ಪ್ರಾಬ್ಲಮ್ ಅನ್ನೋದಕ್ಕೆ ಅಂತ ನಾವು ಇಲ್ಲಿ ಮಟ್ಟ ಬಂದವಿ. ಇನ್ನು ನಾವು ಬರೋಕ್ಕಾಗಲ್ಲ. ಯಾಕಂದರೆ ನಮ್ಮಿಂದ ನೀವು ಬದುಕ್ತೀರಿ, ನಿಮ್ಮಿಂದ ನಾವು ಬದುಕಂಗಿಲ್ಲ. ಆದರೆ ನಮ್ಮನ್ನ ಹೊಳ್ಳಿ ನೋಡುವಲ್ರಿ ಯಾರು ಅಲ್ಲ. ನೀವು ಅಧಿಕಾರಿಗಳು ಬರೀ ಅಧಿಕಾರ ಹುಡ್ಕಕ್ಕೆ ಬರತ್ತೀರಿ ಹೊತ್ತು ಇಲ್ಲ ನಮ್ಮ ಬಗ್ಗೆ ಏನು ಬರೋದಾಗಲ್ರಿ. ನೀವು ಎಲ್ಲವೂ ಮಾಡಕ್ಕೆ ಹೋಗ್ತೀರಿ, ಯಾವುದು ನೀಗಂಗಿಲ್ಲ. ನಿಮ್ಗೆ ಒಂದರ ನೀಟು ಮಾಡೋಂಗಲ್ಲ. ಇವತ್ತು ನಮಗೆ ಬೆಳೆ ಇಲ್ಲ ಅಂದರೆ ಮತ್ತೆ ಹೆಂಗೆ ಬದುಕೋದು ನಾವು? ಈಗ 10 ವರ್ಷ ಮಳೆ ಬಂದು ಮಳೆಯಾಗಿ ಪರಿಹಾರ ಕೊಡಲಿಲ್ಲ, ಬೆಳೆ ಮಕ್ಕಳಿಗೆ ಅದಕ್ಕೆ ಕೊಡಲಿಲ್ಲ, ಏನೋ ಒಂದು ಕಾರಣ ಹೇಳ್ತೀರಿ. ಈಗ ನಾವು ಬದುಕೋದು ಹೆಂಗೆ ಮುಂದೆ? ನೀವು 2013 ಬರಗಾಲಕ್ಕೆ ಹೆಗ್ಗೇರಿ ಪರು ಮಾಡಿದ್ದೀರಿ. ಆದ ಕಾರಣ ಈ ವರ್ಷ 2026 ಸಜ್ಜು ಹೆಗ್ಗೇರಿ ಪರು. ಹಾವೇರಿ ಜಿಲ್ಲೆಯಲ್ಲಿ ಮಳೆಯ ಕೊರತೆ ಭಾಳ ಇರ್ತೈತಿ. ಆದ ಕಾರಣ ಇವತ್ತಿಗೆ ನಾವು ಸಾಲ ಮಾಡಿ ಬೀಜ ಗೊಬ್ಬರ ಹಾಕಿದ್ದೀವಿ. ಅಲ್ಲಿಂದ ಇವತ್ತು ಮಳೆ ನೋಡಿದ್ರೆ ಕಮ್ಮಿ ಅಂದ್ರೆ 1 ತಿಂಗಳು ಮಳೆ ಸರ್ದಿಂದ್ರೆ ಈಗ ಎಲ್ಲ ಬೆಳೆಗಳು ಕೂಡ ಬತ್ತಾಗತ್ತಿದ್ರಿ. ಇವತ್ತಿಗೆ ಯಾರು ಮಂತ್ರಿಗಳಾಯ್ತು ಯಾರೋ ಬಂದು ಇದ್ರ ಬಗ್ಗೆ ಏನು ಹೇಳಿಲ್ಲ. ಅವ್ರು ಇವತ್ತು ಯಾರಿಲ್ಲ, ಬರೀ ಆದ್ರೊಳಗೆ ಎಲ್ಲರೂ ಇದು ಮಾಡ್ತಾರೆ. ಇವತ್ತು ರೈತರ ಬಗ್ಗೆ ಕೇಳೋ ಕಾಳಜಿ ಮಾಡೋಂತ ಯಾವ ಸರ್ಕಾರನೂ ಬಂದಿಲ್ಲ ಇವತ್ತಿವರೆಗಾದ್ರು. ಬರೀ ಅವ್ರ ಆ ಮಂತ್ರಿ ಆಗ್ಬೇಕು, ನಾ ಈ ಮಂತ್ರಿ ಆಗ್ಬೇಕು, ಬನ್ನಿ ಇದ್ರೊಳಗಾದ್ರ ಸರ್ಕಾರದವ್ರು. ಇವತ್ತು ಯಾರೊಬ್ಬ ಕೃಷಿ ಸಚಿವನಿಲ್ಲ, ಯಾರು ರೈತರುಗಳು. ಅದ್ರಲ್ಲಿ ಮತ್ತೀಗ